ಒಂದು ದಿನ ನನ್ನ ಮಗಳು, ಅಮ್ಮ ನನಗೆ ತುಂಬ ತಲೆನೋವ್ತಾ ಇದೆ. ಯಾಕೆ ಬರುತ್ತೆ ತಲೆನೋವು? ಬರೀ ಮಕ್ಕಳಿಗಷ್ಟೇ ಬರುತ್ತಾ ತಲೆನೋವು ಅಥವಾ ಎಲ್ಲರಿಗೂ ಬರುತ್ತಾ ಅಂತ ಕೇಳಿದ್ಲು. ಆಗ ನಾನಂದೆ, ಎಲ್ಲರಿಗೂ ತಲೆನೋವು ಬರುತ್ತೆ. ಈವನ್ ಶ್ರೀಕೃಷ್ಣ ದೇವರಿಗೂ ಒಂದು ಸಲ ತಲೆನೋವು ಬಂದಿತ್ತಂತೆ. ಅದಕ್ಕೆ ಶ್ರೀಕೃಷ್ಣ ಜೇಜಿ ಯಾವ ಆಯಿಂಟ್ಮೆಂಟ್ ಹಚ್ಕೊಂಡ್ರು ಅಂತ ಹೇಳ ನಿಮಗೆ ಒಂದು ಕತೆ ಮೂಲಕ ಅಂತ ಕೇಳಿದೆ. ಸೊ ಬನ್ನಿ, ಅವಳ ಜೊತೆ ನೀವು ಕೇಳಿ. ಶ್ರೀಕೃಷ್ಣನೊಮ್ಮೆ ನಿಜವಾದ ಭಕ್ತಿಯ ರಹಸ್ಯವನ್ನು ಬಯಲು ಮಾಡಿದನು. ಇದ್ದಕ್ಕಿದ್ದಂತೆ ಅವನಿಗೆ ಅಸಹನೀಯ ತಲೆನೋವೊಂದು ಚಡಿಪಡಿಸಲಾರಂಭಿಸಿತು. ಆತನ ಪತ್ನಿಯರು ಹಾಗೂ ನಾರದರು ತಕ್ಷಣ ದೇವವೈದ್ಯನಾದ ಧನ್ವಂತರಿಯನ್ನು ಕರೆಸಿ ಔಷಧೋಪಚಾರವು ನಡೆಯಿತು. ಅಸಾಧ್ಯ ತಲೆನೋವು ಏರುತ್ತಲೇ ಹೋಯಿತು. ಆಗ ನಾರದರೇ ಶ್ರೀಕೃಷ್ಣನ ಬಳಿ ಏನೆಲ್ಲ ಮಾಡಿದರೆ ಈ ತಲೆನೋವು ವಾಸಿಯಾದೀತೆಂದು ಕೇಳುತ್ತಾನೆ. ಆಗ ದೊರೆತ ಉತ್ತರವಿದು: ನನ್ನ ಭಕ್ತರ ಪಾದಧೂಳಿಯನ್ನು ನನ್ನ ಹಣೆಗೆ ಹಚ್ಚಿದೊಡನೆ ನನ್ನ ತಲೆನೋವು ವಾಸಿಯಾದೀತು ಅಂತ. ಯಾರಾದರೂ ಬೇಗ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ ಶ್ರೀಕೃಷ್ಣ. ಇದನ್ನು ಕೇಳಿ ಎಲ್ಲರೂ ಭಯಭೀತರಾದರು. ಏಕೆಂದರೆ ಭಕ್ತರು ಭಗವಂತನ ಪಾದಧೂಳಿಯನ್ನು ಶಿರದಲ್ಲಿ ಧರಿಸಿದರೆ ಪಾವನರಾಗುತ್ತಾರೆ. ಆದರೆ ಭಗವಂತನೇ ಭಕ್ತರ ಪಾದಧೂಳಿಯನ್ನು ಧರಿಸಿದಾಗ ಆ ಭಕ್ತರು ಘೋರ ನರಕಕ್ಕೆ ಹೋಗುತ್ತಾರೆಂಬ ಪ್ರತೀತಿ ಇದೆ. ನಾರದರು ಸೇರಿದಂತೆ ಎಲ್ಲರೂ ಇದರಿಂದ ವಿಮುಖರಾದರು. ಆಗ ಶ್ರೀಕೃಷ್ಣನೇ ಹೇಳಿದ, ನೀವು ವೃಂದಾವನದ ಗೋಪಿಯರ ಬಳಿಯೂ ವಿಚಾರಿಸಿ ನೋಡಿ ಎಂಬುದಾಗಿ. ನಾರದರು ಓಡಿದರು. ಮನಬಿಚ್ಚಿ ಎಲ್ಲ ಯಾತನೆಯೂ ವಿವರಣೆ ಮಾಡಿದರು. ತಕ್ಷಣ ಗೋಪಿಯರೆಂದರು, ಅಷ್ಟೇ ತಾನೇ, ನಮ್ಮಲ್ಲಿ ನಿಜವಾದ ಭಕ್ತರಾರು ಎಂದು ಗುರುತಿಸಲು ಈಗ ಸಮಯವಿಲ್ಲ. ಆದರೆ ನಮಗೆ ಒಂದೇ ಒಂದು ದಾರಿ ಉಳಿದಿದೆ ಎನ್ನುತ್ತಲೇ ಒಂದು ಸೀರೆಯನ್ನು ತೆಗೆದು ನೆಲದ ಮೇಲೆ ಹಾಸಿ ಅದರ ಮೇಲೆ ಎಲ್ಲ ಗೋಪಿಯರು ತಮ್ಮ ಪಾದವನ್ನಿಟ್ಟರು. ಅದನ್ನೇ ಮಡಚಿ ತಂದು ನಾರದರ ಬಳಿ ನೀಡಿ ತಕ್ಷಣವೇ ಭಗವಂತನಿಗೆ ಇದನ್ನು ಕೊಂಡೊಯ್ಯಿರಿ ಎಂದು. ಇದು ನಮ್ಮೆಲ್ಲರ ಪಾದಧೂಳಿಯಿಂದ ತುಂಬಿದೆ. ಖಂಡಿತವಾಗಿಯೂ ಅವರ ನೋವು ಇದರಿಂದ ವಾಸಿಯಾಗುತ್ತದೆ ಎಂದರು. ನಾರದರೆಂದರು, ನೀವೇನು ಮಾಡುತ್ತಿರುವಿರಿ ಗೊತ್ತೇ ನಿಮಗೆ? ನಿಮಗಿದರಿಂದಾಗಿ ಪಾಪ ಬರುತ್ತೆ. ಘೋರ ನರಕಕ್ಕೆ ನೀವು ಹೋಗಬೇಕಾಗೀತು ಜೋಕೆ ಎಂಬುದಾಗಿ. ಅದಕ್ಕೆ ಗೋಪಿಯರೆಂದರು, ನಾವು ನರಕಕ್ಕೆ ಹೋಗುವುದು ಮುಖ್ಯವಲ್ಲ. ನಮ್ಮ ನೆಚ್ಚಿನ ಶ್ರೀಕೃಷ್ಣ ತಲೆನೋವಿಂದ ಪಾರಾದರೆ ಅದೇ ನಮಗೆ ದೊಡ್ಡ ಹಬ್ಬ. ನಾರದರು ಓಡಿ ಬಂದು ಶ್ರೀಕೃಷ್ಣನಿಗೆ ಅದನ್ನು ನೀಡಿದರು. ಆಗ ಎಲ್ಲರಿಗೂ ಗೋಪಿಯರ ಶ್ರೇಷ್ಠವಾದ ಭಕ್ತಿಯ ಅರಿವಾಯಿತು. ಮತ್ತೆ ಸಿಗ್ತೀನಿ. ಒಳಿತಾಗಲಿ, ಶುಭವಾಗಲಿ.